ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ದ ಸಾಂಗ್ಸ್ ನೋಡ್ತಾ ಇದ್ರೆ ಅಸ್ಮಿತಾ ನಿಮ್ ಜೊತೆಗಿದ್ದಾಳೆ. ಪ್ರೀತಿಯ ರಾಯಭಾರಿ ಚಿತ್ರದ ಹಾಡಿನ ಮೇಕಿಂಗ್ ಅನ್ನ ನೋಡ್ತಾ ಇದ್ರಿ. ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಅನ್ನ ಸಿಕ್ಕಾಪಡೆ ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಇನ್ನು ಚಿತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮುತ್ತೂರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಹೊಸ ಹುಡುಗ ನಕುಲ್ ಅವರು ಈ ಚಿತ್ರದ ಮುಖಾಂತರ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಿದ್ದಾರೆ. ಇನ್ನು ಇವರಿಗೆ ಸಾಥಾಗಿ ಅಂಜನಾ ದೇಶಪಾಂಡೆ ಅವರು ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಚಿತ್ರದ ಮಾತಿನ ಭಾಗದ ಚಿತ್ರೀಕರಣ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಹಾಡುಗಳು ಕೂಡ ಎಲ್ಲರಿಗೂ ಇಷ್ಟ ಆಗ್ತಿದೆ. ಮೇಕಿಂಗ್ ಅನ್ನ ಕೂಡ ನೀವು ಎಂಜಾಯ್ ಮಾಡಿದ್ರ. ಇನ್ನು ಈ ಚಿತ್ರದ ಓವರ್ ಆಲ್ ಮೇಕಿಂಗ್ ಹೇಗಿತ್ತು, ಶೂಟಿಂಗ್ ಸೆಟ್ ನಲ್ಲಿ ನಿರ್ದೇಶಕರು, ಡೈರೆಕ್ಟರ್ ಎಲ್ಲರೂ ಹೇಗೆ ಎಂಜಾಯ್ ಮಾಡಿದ್ರು, ಇವೆಲ್ಲವನ್ನ ನೋಡ್ಕೊ ಬನ್ನಿ. ಯಾರು ಬಂದ್ರಿ ಅಲ್ಲಿ ಫಸ್ಟ್ ಏನ್ ಮಾಡ್ತಿದ್ರು ಕ್ಲಿಯರ್ ಮಾಡ್ರಿ ಇಲ್ಲಿ. ನಾನು ರೌಡಿ ಎಲ್ಲ ಕಣ ಮಜೂರದು ಪಿಚ್ಚರದು. Thank you very much. ಸಂಡೇ ಸ್ಪೆಷಲ್ ಮೇಕಿಂಗ್ ಆಫ್ ದಿ ಸಾಂಗ್ಸ್ ನೋಡ್ತಾ ಇದ್ರೆ ಅಸ್ಮಿತಾ ನಿಮ್ ಜೊತೆಗಿದ್ದಾಳೆ. ಪ್ರೀತಿಯ ರಾಯಭಾರಿ ಚಿತ್ರದ ಮೇಕಿಂಗ್ ಅನ್ನ ನೋಡ್ಕೊ ಬಂದ್ವಿ. ಈಗ ನಾವ್ ಎಲ್ಲರೂ ಮಾತಾಡ್ತಿರೋದು ಹಾಟ್ ಅಂಡ್ ಸ್ವೀಟ್ ಜಿಲೇಬಿ ಚಿತ್ರದ ಬಗ್ಗೆ. ಮೊನ್ನೆಯಷ್ಟೇ ಸಿನಿಮಾ ರಿಲೀಸ್ ಆಯ್ತು, ಯಶಸ್ವಿ ಪ್ರದರ್ಶನ ಕೂಡ ಕಾಣ್ತಿದೆ. ಮಳೆ ಹುಡುಗಿ ಪೂಜಾ ಗಾಂಧಿ ಸಾಕಷ್ಟು ವರ್ಷಗಳ ನಂತರ ಒಂದು ವೇಶ್ಯೆಯ ಪಾತ್ರದಲ್ಲಿ, ಒಂದು ಬೋಲ್ಡ್ ಕ್ಯಾರೆಕ್ಟರ್ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಇವ್ರಿಗೆ ಮೂರ್ ಜನ ನಾಯಕರು, ವಿಜಯ್ ಚಂಡೂರ್ ಅವರು, ಯಶಸ್ ಸೂರ್ಯ ಅವರು, ಹಾಗೆ ನಾಗೇಂದ್ರ ಅವರು ಇವರ ಜೊತೆಗೆ ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ. ಇದೊಂಥರ ಫನ್ ಬೇಸ್ಡ್ ರಾಮ್ ಕಾಮ್ ಸಿನಿಮಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ತಪ್ಪಾಗೋದಿಲ್ಲ. ಒಂದು ವೇಶ್ಯೆ ಮೂರು ಹುಡುಗರ ಜೊತೆಗೆ ಸಿಕ್ಕಾಕೊಂಡಾಗ ನಡೆಯುವಂತಹ ಸಿಚುವೇಶನ್, ಅದಾದ ನಂತರ ಆಗುವ ಸರ್ಕಮ್ಸ್ಟಾನ್ಸಸ್ ಅನ್ನೆಲ್ಲವನ್ನ ಕೂಡ ನಿರ್ದೇಶಕರು ತುಂಬಾನೇ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಜಿಲೇಬಿ ಚಿತ್ರನ ನೀವೆಲ್ಲರೂ ಥಿಯೇಟರ್ಸ್ ಅಲ್ಲಿ ಆಲ್ರೆಡಿ ಎಂಜಾಯ್ ಮಾಡ್ತಿದ್ದೀರಾ. ಈಗ ಈ ಚಿತ್ರದ ಮೇಕಿಂಗ್ ಅನ್ನ ನಿಮ್ಗೋಸ್ಕರ ತೋರಿಸ್ತಾ ಇದೀವಿ, ನೋಡ್ಕೊ ಬನ್ನಿ.